ನೋಡ್ರಿ ಫ್ರೆಂಡ್ಸ ಮಸ್ತನತ್ತ ಕಡಿ ರೆಡಿ ಆಯಿತು. ಅಣ್ಣ ತಮ್ಮ ಅಂದರೆ ನೋಡ್ರಿ ಫ್ರೆಂಡ್ಸ ಒಂದೊಂದ್ಸಲ ಕಚ್ಚಾಡ್ತಾವ, ಒಂದೊಂದ್ಸಲ ಪ್ರೀತಿ ಮಾಡ್ತಾವ ಅಂತಂದ್ರೆ ಎಕ್ಸಾಂಪಲ್ ಇವು ಎರಡು ಇಲ್ಲಿ ಅವ. ಒಂದೊಂದ್ಸಲ ಇಟ್ಟು ಜಗಳ ಆಡ್ತಾವ್ರಿ. ಈಗ ನಮ್ಮ ಚಿಕ್ಕನ ಹೋಮ್ವರ್ಕ್ ನಮ್ಮ ಮಿಕ್ಕನು ಮಾಡ್ಕೊಳ್ತಾವ. ಪಾಪದವ್ರು ಜಾಸ್ತಿ ಅದ ಹೋಮ್ವರ್ಕ್ ಅಂತಿಗೆ ಸೀನ. ಎಷ್ಟು ಪ್ರೀತಿ ನೋಡ್ರಿ. क्या हुआ? किसने? ಅದು ಮನುಷ್ಯ ಇದ್ದಿ ನನಗೆ ಗೊತ್ತೈತಿದ್ದಿಲ್ಲ ನೋಡು ದೋಸ್ತ. ಇದಕ್ಕೊಂದು 2 ನೀರಾಗ ಚಂದ ತೊಳ್ಕೊಬೇಕ್ರಿ. पक्का पक्का कल फोन कर देना तू मेरे को, ठीक है? साक्षी मैं तुझे खा जाऊंगी. मैं भूत बन गई. मेरा पति बड़ा ढीठ इंसान है. कुछ ज्यादा ही ढीठ है वो. अभी खाओ ना. खा रही हूँ. खतरनाक वैक्सीन ನಡೆದದ ಈಗ. ನೋಡ್ರಿ ಈಗ ಸಾಕ್ಷಕ್ಕ ಬಂದ ಈಗ ನಾ ವ್ಯಾಕ್ಸ್ ಮಾಡಿಸ್ಕೊತೀನಿ ಆಕಿನ ಕೈನಿಂತ. लेकिन इधर बंद करते इधर चालू कर. फुल खतरनाक वाला हीटर हो गया वो. हाँ तो फिर मैं सब जब से मंगा लेती हूँ एकदम फटफट. ಕುಕ್ಕು ಮುಚ್ಕೊಂಡು ಬಿಡಕ್ಕೆ ಮುಖ ನೋಡ್ರಿ ಎಷ್ಟು ಚಂದ ಕಾಣಿಸ್ತದಿಲ್ಲ. ಫೋನ್ ಒಂದು ಹೊಂಟದ. ಚಿಕ್ಕು ಮಿಕ್ಕುನ ಎಲ್ಲ ಕಲಿಸ್ತೀವಿ ನೋಡ್ರಿ ಫ್ರೆಂಡ್ಸ್. ಎಂಥ ಸಿಚುವೇಶನ್ ಬಂದ್ರು ಅದ್ರಾಗ ಅವ್ರು ಅಡ್ಜಸ್ಟ್ ಆಗ್ಬೇಕು, ಹೌದಲ್ರಿ? ನಾಳೆ ನಾವು ಇರ್ತೀವೋ ಸಾಯ್ತೀವೋ ಗೊತ್ತಿಲ್ಲ. ಅವ್ರಿಗೆ ಯಾರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಐಶ್ವರ್ಯಂ ಜಿಂದಗಿನೇ ಇತ್ತಂದ್ರೆ ನಾಳೆಗೆ ಅವ್ರಿಗೆ ತ್ರಾಸ ಆಗ್ತದ್ರಿ. ನಮ್ಮ ಅಪ್ಪ ಬಿಟ್ಟೋದ್ರು ನಮ್ಗೆ ಹಿಂಗೆ ನಮ್ಮ ಇಂಥ ಪರಿಸ್ಥಿತಿದಾಗ ಬಿಟ್ಟೋದ್ರೆ ಖರೇದ ಸುಡೋದ ನಂಗೆ ಕಮೆಂಟ್ನಾಗ ಹೇಳಿ. ಅದಕ್ಕೆ ಅವ್ರಿಗೆ ನಾ ಎಲ್ಲ ಕಲಿಸ್ತೀನಿ. ಹೊಡಿಸ್ಬೋದು ನೋಡ. ಲಿಡಿಯಾ ದೀದಿ ಕೊಡು. ಓಕೆ ನೋಡ್ರಿ ನಾ ಈಗ ಮಧ್ಯಾಹ್ನ ಊಟಕ್ಕೆ ಖಿಚಡಿ ಮಾಡ್ಕೋಬೇಕಲ್ಲದೇನಿ. ಅದಕ್ಕೋಸ್ಕರ ನಾನು ಏನು ಮಾಡೀನಿ ಅಂದ್ರೆ ತೊಗರಿಬೇಳೆ ತೊಗೊಂಡಿನಿ, ಹೆಸರು ಬೇಳೆ ಮತ್ತಂದ್ರೆ ಕಡಲೆಬೇಳೆ ತೊಗೊಂಡಿನಿ. ನಮ್ಮ ಮನ್ಯಾಗ ಚೆನ್ನಿಗೆ ಬೇಳೆ ಖಲಾಸ್ ಆಗ್ಯಾವ. ವೀಕೆಂಡ್ ಮಾಡಿದೀನಿ. ಇಷ್ಟು ತೊಳೋದು ಕೆಸಿಂದ್ರೆ ನೆನೆ ಇಟ್ಟು ಬಿಡ್ತೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನು ಹತ್ತಂತ ನೋಡಮ್ಮ. ನೋಡ್ರಿ ನಾ ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಂದೆಲ್ಲ ಮನೆಗಿನ ಕೆಲಸ ಆಗ್ಯದ. ನಾನು ನೋಡ್ರಿ ಈಗ ದೇವ್ರಿಗೆ ಪೂಜೆನೂ ಮಾಡ್ಕೊಂಡ್ಬಿಟ್ಟಿನಿ. ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡಿನಿ. ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲತ್ತ ನಾನು ಬಿಡ್ಕೋತೀನಿ, ನೀವು ಭೀ ಬಿಡ್ಕೋರಿ. ಸೊ ನೋಡ್ರಿ ಇವತ್ತು ಬೆಳಗ್ಗೆ ನಾನು ಯಾವುದೂ ಬ್ಲಾಗ್ ಮಾಡಲಿಲ್ಲ. ಯಾಕಂದ್ರೆ ನನ್ನ ಫೋನಾಗ ಚಾರ್ಜ್ ಬೇರೆ ಇದ್ದಿಲ್ಲ. ಈಗ 3 ಜನ ಒತ್ತಟೆ ಹೋಗ್ತಾರಲ್ರಿ, ಭಾಳ ಏನಂತಾರೆ ಹ್ಯಾಕ್ಟಿಕ್ ಟೈಮ್ ಅಂತಾರೆ, ಭಾಳ ಕಚ್ ಇರ್ತದೆ. ಅದಕ್ಕೋಸ್ಕರ ಜಾಸ್ತಿ ನಾನು ಏನು ವಿಡಿಯೋ ಮಾಡಲಿಲ್ಲ. ಅವ್ರಿಗೆ ಚಹಾ ಕೊಟ್ಟಿದ್ದ ಮತ್ತಂದ್ರೆ ಚಹಾ ಬ್ರೆಡ್ ಅದು ತಿಂದರು. ಮತ್ತು ಈಗ ಅವ್ರಿಬ್ಬರಿಗೆ ಅಂದ್ರೆ ಚಹಾ ಇದು ಅಂತಾರೆ ಪರೋಟ ಮತ್ತಂದ್ರೆ ಜಾಮ್ ರೋಲ್ ಮಾಡ್ಕೇಸಿಂದ್ರೆ ಕೊಟ್ಟು ಅವ್ರ ಪಪ್ಪಂದಂತೂ ಆಫೀಸ್ನಾಗೆ ಅದೇ ಬೇಡ ಟಿಫಿನ್ ಅಂತಂದರು. ಅದಕ್ಕೆ ಬಿಟ್ಟೆ ನಾನು. ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡೋರು ಹೋದ್ವಾಗ ನಾವು ಇಷ್ಟು ಬಟ್ಟೆ ಒಗ್ದೀನಿ ರೀ, ಮತ್ತಂದ್ರೆ ಕಸ ಗುಡಿಸ್ಕೊಂಡೀನಿ, ಬೆಡ್ಶೀಟ್ ಚೇಂಜ್ ಮಾಡೀನಿ, ಮನೀಶ್ ಇಟ್ಕೊಂಡೀನಿ, ಇಷ್ಟು ಭಾಂಡೆ ತೊಳ್ಕೊಂಡೀನಿ ರೀ. ಇಷ್ಟು ಅಂತಾರಲ್ರಿ ಮನೆ ಇಷ್ಟು ಚಂದ ನೀಟಾಗಿ ಈಗ ಕ್ಲೀನ್ ಇಷ್ಟು ಹೆಂಗೆ ಮಾಡಿಟ್ಟಿ ನೋಡಿ. ಇಷ್ಟು ಚಂದನತ್ತೆ ಶಿಸ್ತನತ್ತೆ ಇಟ್ಬಿಟ್ಟಿನಿ ನೋಡ್ರಿ. ನಾ ಈಗ ವೈಟ್ ಬಟ್ಟಿದ್ದು ಮಿಕ್ಕೊಂದು ಅವನ್ನೆಲ್ಲ ಒಗ್ದಾಗ್ಬಿಟ್ಟಿನಿ. ಸೊ ಟ್ಯಾವೆಲ್ ಮನೆಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೇಸಿನ ನಾ ಇಟ್ಬಿಟ್ಟಿನಿ. ಮತ್ತಂದ್ರೆ ನೋಡ್ರಿ ಒಂದಿಷ್ಟು ಬ್ಯಾಳಿನ ಇಟ್ಟಿನಿ ಖಿಚಡಿ ಮಾಡೋ ಸಲುವಾಗಿ ಅಂತ ಕೇಸಿನ. ತೋ ಹಿಂಗದ ನೋಡ್ರಿ ಇವತ್ತಿನ ರೂಟೀನ್. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದ ಅಂತ ಕಂಟಿನ್ಯೂ ಆಗಿ ನೋಡ್ರಿ. ಇವತ್ತು ಭಾಳಷ್ಟು ಕೆಲಸನೂ ಮಾಡ್ಸವ ರೀ. ತೋ ಆತಾವೋ ಇಲ್ಲೋ ಅದು ಭೀ ಗೊತ್ತಿಲ್ಲ. ನೋಡಮ್ರಿ ಆದ ಹೇಳ್ತೀನಂತ ಆಲಿಲ್ಲ ಅಂದ್ರೆ ಮುಂದೆ ನೋಡಮ್ರಿ, ಹೌದಿಲ್ಲ? ಫಸ್ಟಿಗೆ ಕುತ್ಕೇಸಿ ಒಂದಿಷ್ಟು ನೀರು ಕುಡಿತೀನಿ. ಸೊ ಇನ್ನೊಂದು ಸಲುವಾಗಿ ಒಂದೇ ಒಂದು ಪರೋಟ ಮಾಡೀನಿ, ಒಂದೇ ಚಪಾತಿ ಮಾಡೀನಿ. ಜಾಸ್ತಿ ಏನು ಮಾಡಿಲ್ಲ, ಹೆವಿ ಆಗ್ತದಂತ ಈಗ ಸೇನೋ ಸ್ವಲ್ಪ ಖರೆ ಹೇಳ್ರಿ. ನಾ ಸೊರಗ್ಲಕತ್ತೀನಿ ಬಟ್ ಹೊಟ್ಟೆ ಅಷ್ಟೇ ನನ್ನ ಮುಂದದ ರೀ. ಯಾಕಂದ್ರೆ ನಮ್ಮ ಚಿಕ್ಕ ಮಿಕ್ಕು ಇಬ್ಬರು ಸಿಸರಿಂಗ್ ನಿಂತಾಗ್ಯಾರಲ್ರಿ. ಎಲ್ಲ ಭಾಳ ಅಸ್ತವ್ಯಸ್ತದಾಗ್ಯದ್ರಿ ನಮ್ಮ ಜೀವನ. ಅವೆಲ್ಲ ನೆನೆಸ್ಕೊಂಡ್ರೆ ಭಾಳ ತ್ರಾಸ ಆಗ್ತದೆ. ಎಲ್ಲ ಇದ್ರೂ ನನ್ನ ಪಾಲಿ ಎಲ್ಲರೂ ಸತ್ತಂಗಾರ ಅಂತಾರಲ್ರಿ, ಹಂಗದ ರೀ. ತಪ್ಪರೆ ತಿಳ್ಕೊಳಕ ಏನಾರು ತಿಳ್ಕೊಳಕ್ಕೆ ನಾ ಯಾರಿಗೂ ಏನು ಹೇಳಕ್ಕೆ ಹೋಗಂಗಿಲ್ಲ. ಹಿಂಗದ ರೀ ಫ್ರೆಂಡ್ಸ. ತೊಪ್ಪರಿಗೆ ನೀರು ಕೂಡ ಕಣ್ಣು ನೋಡ್ರಿ ನನಗೆ ಎಷ್ಟು ನಿದ್ದೆ ಹೊಂಟದ. बट की महारानी ಈಗ ಬಂದ. इसकी चक्कर में आज मैं सोई नहीं. मैं सच में सामान भी जो जहाँ रख रही हूँ ना, मैं फिर ढूंढती मैंने कहाँ रखा सामान कर. आज मेरी आँख देख रही, इतना नींद आ रहा है मेरे को एकदम क्योंकि रात को सोते सोते भी मुझे 1 बज जाता है. फिर सुबह फिर मैं 6 बजे ही उठती हूँ. 1 क्यों बज जाता है? फिर सारा उनको खिला पिला के सुला के किचन साफ करके सारा क्लीन करके सोना पड़ता है. फिर 6 बजे फिर उठती हूँ. ऐसे उठती उठती हाथ धोती सीधे किचन में ही जाती हूँ मैं. ऐसा हो जा रहा है. तो इतने दिन 2-2 बजे तक सोए, 1-1 बजे तक सोए. इतनी लेट
अब आदत तो चेंज करनी पड़ेगी। अब छोटे वाले का जो 20 तारीख से हॉलीडे है, बड़े वाले का पता नहीं कब से पड़ेगा, उसके बाद तो बैंड और बजने वाली है। हम सोचे घर चले जाए जल्दी, क्या क्या होगा नहीं पता। नोड्री फ्रेंड्स, ಈಗ ನಾ ಜಪ್ಟೋನಿಂದ ಸಾಮಾನು ತರಿಸಿ ನೋಡ್ರಿ, ಚೀಪ್ಸ್, चकली, हाल विथ मज्जिगी। अभी पता मैं सोच रही दोपहर को ना खिचड़ी बनाऊं, तो उनको बिना छाछ का अच्छा नहीं लगता बच्चों को, उनको छाछ और अचार ये सब चाहिए उनको। जल्दी जल्दी खाओ नहीं। ನೋಡ್ರಿ ಈಗ ಚಕ್ಲಿ ಚಿಪ್ಸ್ ಟೆಂಗಿಟ್ಟಿನಿ, ಈಕೆ ಮಾರಾಣಿ ಅಂದ್ರೆ ಒಲ್ಲಂತ, फटाफट खा नहीं तो मुक्का पे मुक्का पड़ेगा, नहीं चुपचाप खा, जल्दी खा। ನೋಡ್ರಿ ವ್ಯಾಕ್ಸ್ ಮಾಡಿಸ್ಕೊಳತ್ತೀನ, ಏನು ಕೇಳಿರ್ ಬರ್ರಿ ನೀವು, ಹೈರ್ಯಾಣ ಪೂರ है ना साक्षी, फुल परेशान हो रहे हैं कि फैन हच्ची ವ್ಯಾಕ್ಸ್ ನಡೆದದ್ರಿ ಈಗ। हाँ हो तो रहा है जैसा भी, थोड़ा बहुत करती करती हंस रही है लड़की। बोल साक्षी, क्या बोल रही थी? मैं कह रही हूँ तुम्हें हटाने की कोशिश कर रही, नहीं हट रहा है। क्या हटाने की कोशिश कर रही है? सिंदूर। वो जो मैट लिपस्टिक है ना, मैंने उसको अपना सिंदूर बना लिया। मतलब उसको मैं होठों पे नहीं लगाती हूँ, पता है क्यों? क्योंकि ना मुझे ना गर्मी बहुत लगती है, तो इस वजह से पता मैंने क्या कर दिया है, उसको मैंने अपना सिंदूर बना रहा, उसको जब तक तुम ऑयल लगा के नहीं हटाओगे, हटाने की कोशिश कर रही हूँ, नहीं हट रहा, जब तक मैं मतलब ना जब तक उसको ऑयल नहीं लगा के हम लोग रब करेंगे ना, तब तक वो नहीं हटता। मैंने ऑयल, इसीलिए मैंने उससे शादी कर लिया, क्योंकि मुझे पता है वो मुझे छोड़ के नहीं जाएगा, एक नंबर का ढीठ इंसान है, इसलिए उसके जैसा ही सिंदूर है जो कि कभी हटता ही नहीं है मेरे सर से। तुम भी ऐसे लगा ना, तुम्हारा पति भी ढीठ बन जाएगा। जब तुम्हारी शादी हो जाएगी तुम ऐसे ही लगाना, तो मतलब वो पकड़ के रखेंगे हाथ, मतलब हम लोग उनको पकड़ के रखेंगे हाथ में। टिप सही है मेरा, ठीक है? मतलब जैसे कहीं बहुत जल्दी पता है, कहीं देखो बारिश होती रहती है, कहीं मतलब हम लोग को पसीना आता रहता है, जैसे अगर हम मुंह भी पोंछते हैं ना तो हटेगा नहीं बिल्कुल भी, तो ये सही है ना? तुम अगर हट भी गया तो तुम कहीं किसी से बिंदी मांगने जाओगी, तुम कुमकुम थोड़ी ना मांगने जाओगी किसी से। इस वजह से अपना सेफ साइड में बैठे रहो, इस वजह से मैं ऐसे करती हूँ, पता चलिए। पता नहीं लड़ने में तो हटाती रह जाती है। हूँ, तुम्हारी मम्मी ढूंढेगी मेरी बेटी कहाँ गई, बोला अंबिका दीदी के पेट में गई। कहाँ जाओगी करके, वो मम्मी पिक्चरों में देखा है ना, अब चिक्कू आने वाला है, वो देखेगा ना परेशान हो जाएगा। वो भूत का बहुत देखता है, हॉरर मूवी देखता है। इतना सॉफ्ट सॉफ्ट लग रहा है, एकदम बेबी बेबी फेस वाला, अच्छा लग रहा है। थैंक यू साक्षी, थैंक यू सो मच। ಅಬೇ ಮೆಂಟಲ್ ತಿನ್ಬೇಕದು, ಅದನ್ನು ತಿನ್ಬೇಕು ಚಂದ ಹತ್ತದ। ಮುಂಜಾನೆ ತೆಂಗಿನ ಹಣ್ಣ ಬಂದು ಅವ್ನ ಕೈಲಿ ಕಟ್ ಮಾಡಿಸಿದ, ಈಗ ನಾ ಏನೇನು ನೆನಪದ ಇಲ್ಲ, ಒಂದು ಬ್ರೆಡ್ ಪ್ಯಾಕೆಟ್ ತೊಗೊಂಡು ಬಾ, ಹಾಗೆ ಅವನಿಗೆ ಕರ್ಕೊಂಡು ಬಾ, ಏನು ಹೇಳ್ತೀನಿ, ಚಾವ್ ಮಾಡಬೇಡ ನೋಡು। ನಾನು ನೋಡ್ರಿ ಏನು ಮಾಡ್ತೀನಿ ಅಂದ್ರೆ ಈಗ ಖಿಚಡಿ ಇಟ್ಬಿಡ್ತೀನಿ ಈಗ ಬಡ ಬಡ। ನಮ್ಮ ಚಿಕ್ಕು ಹೋಗಾನ ಈಗ ನಮ್ಮ ಇಕ್ಕಣ ಕರ್ಲಿಕ್ಕೆ, ಬ್ಯಾಳಿರಿ ನಾನು ನೋಡ್ರಿ ಬೆಳಗ್ಗೆನೇ ನೆನೆ ಇಟ್ಟಿದ್ದೀಗ ಏನು ಮಾಡ್ತೀನಿ ಪಟ್ ಅಂತ ಖಿಚಡಿ ಇಟ್ಬಿಡ್ತೀನಿ ನೋಡ್ರಿ। ಇದ್ರಾಗ ಈಗ ನಾನು ಏನು ಮಾಡೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್, ಈಗ ಅಕ್ಕಿ ಹಾಕೊಂಡಿನಿ, ಇದ್ರಾಗ ನಾನು ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ ನೆನೆ ಇಟ್ಟಿದ್ದೆ ನಾನು, ಈಗ ನಾನು ಏನು ಮಾಡೀನಿ ಇದ್ರಾಗ ಅಕ್ಕಿ ಹಾಕಿನ ಈಗ ಚಂದ ತೊಳ್ಕೊತೀನಿ ಇದಕ್ಕೆ। ಬರ್ರಿ ಈಗ ಊಟ ಮಾಡ, ಮಸ್ತ್ ಖಿಚಡಿ ಮಾಡಿ ನೋಡ್ರಿ ವಿತ್ ಮಜ್ಜಿಗೆ, ಖಿಚಡಿ ವಿತ್ ಮಜ್ಜಿಗೆ ಬರ್ರಿ ನೋಡ್ರಿ। ಊಟ ಆಗ್ಬೇಕು, ನಾವು 3 ಜನ ಮುಕ್ಕೊಂಡು ಬಿಟ್ಟಿದ್ವಿ ರೀ, ಆಮೇಲೆ ಅದಕ್ಕೆ ಸಿನ ನೋಡ್ರಿ ಈಗ ಇಬ್ಬರು ಕೆಲಸ ಮಾಡ್ತಾರೆ, ಅವ್ರ ಟ್ಯೂಷನ್ ಚುಟ್ಟಿ ಅದಾವ್ರ, ಮ್ಯಾಮ್ ಮನೆಗೆ ಯಾರೋ ಬಂದಾರಂತ, ಅವ್ರ ಮ್ಯಾಮ್ ಅಂದರು ಇವತ್ತಿನ ಬದಲಿ ನಾ ಸಂಡೇ ದಿನ ಟ್ಯೂಷನ್ ತೊಗೋತೀನಿ, ಇವತ್ತು ಅವ್ರ ಮನೆಗೆ ಮಾಡ್ಕೊಳ್ಳಿ ಅಂದ್ರೆ ನಂಗೆ ಯಾಕೆ ಅಲ್ಲಿ ತೊಗೊಂಡಿದ್ದೆ। ಅವ್ರ ಪಾಪ ಫೋನ್ ಹಚ್ಚಿರು, ಸ್ವಲ್ಪ ನಾ ಮಾತಾಡ್ಕೊತ ಫೋನ್ ಹಿಡ್ಕೊತ ಕುಂತಿದ್ದೆ, ಇವರಿಬ್ರು ನೋಡ್ರಿ ಈಗ ಕೆಲಸ ಮಾಡತ್ತಾರೆ, ಈಗ ಶಾಣೆ ಖುಷಾಗ್ಯಾರ। ಮಾಡು ಅಣ್ಣಂದು ವೆರಿ ಗುಡ್ ನೋಡಿ, ಎಷ್ಟು ಬದ್ಮಾಶ ನೋಡಿ, ಒಟ್ಟು ಅವ್ನು ಕ್ರೆಡಿಟ್ ತೊಗೋಬೇಕನ್ನೋರಿ, ನಾ ಯಾರು ಕೆಲಸ ಮಾಡತ್ತೀನಿ ಹೇಳತ್ತೆ। ಹಾಂ ಮಾಡಿ ಶಾಣೆ ಖುಷ, ಚಿಕ್ಕಂದು ಹೋಮ್ವರ್ಕ್ ಭಾಳ ಅವ ರೀ ಪಾಪದು, 1 ತಿಂಗಳಾದ ಸ್ಕೂಲ್ ಹೋಗ್ಯದಲ್ರಿ ಹಂಗಂತ
ಫ್ರೆಂಡ್ಸ್ ಈ ಕಡೆ ಈಗ ಬಿಸಿ ಬಿಸಿ ಚಾ ರೆಡಿ ಆಲತ್ತದ. ಇಬ್ರು ಒತ್ತಟೆ ಅಂದ್ರೆ ಮಮ್ಮಿ ನಮಗೆ ಚಾ ಮಾಡಿಕೊಡು ಸ್ವಲ್ಪ ಅಂತ ಕೇಸಿ ಅದಕ್ಕೆ ಚಾ ಮಾಡಿ ಇಟ್ಟಿ ನೋಡ್ರಿ. ನಮ್ಮ ಚಿಕ್ಕೋಗಂದ್ರೆ ದೊಡ್ಡ ಪ್ಯಾಕೆಟ್ ಬ್ರೆಡ್ ತೊಂಬ ಅಂದ್ರೆ ಸಣ್ಣ ತೊಗೊಂಬಂದು ಸಿಟ್ಟಿ ಬಂದಿದ್ದು ವಾಪಸ್ ಮಾಡಿ ಕೇಸಿ ರೊಕ್ಕ ಹೋತಮ್ಮನ ದುಕಾನ್ದಾಗ ರೊಕ್ಕ ಕೊಡ್ಲಾ ಅಂತಂದನಂತ. ಅದಕ್ಕೋಸ್ಕರ ನೋಡ್ರಿ ಅವ ಏನು ಮಾಡ್ಯಾನ ಅಂದ್ರೆ ಅದ್ರ ಬದ್ಲಿನ ಅಂದ್ರೆ ರೊಕ್ಕ ಕೊಡ್ಲಿ ಅಂದ್ರೆ ರವೆ ತೊಗೊಂಬಂದ್ರೆ ಖರೀನೂ ರವಾನೇ ತಂದಾನ. ಅಷ್ಟು ಇದು ಅದ ನೋಡ್ರಿ ನಮ್ಮ ಚಿಕ್ಕನ. ಏನು ಹೇಳ್ಬೇಕು ಹೇಳ್ರಿ. ಬೇಕು ಫೋನ್ ಅಲ್ಲ ಅದಕ್ಕೆ ಜನರಲ್ ನಾಲೆಜ್ ಇಲ್ಲ ಅಂತಾರೆ. ಅದಕ್ಕೆ ಬೇಕು ಫೋನ್ ಅಲ್ಲ ಅದಕ್ಕೆ ನಮ್ಮ ಮಕ್ಕಳು ಹುಷಾರೇ ಇಲ್ಲ ನೋಡ್ರಿ. हुशार भाई उसके बदले कम से कम पैसे दिला देता वो और एक बड़ा ब्रेड ला देता. मम्मी ने क्या ಚಹಾ ಕುಡ್ಲಿತ್ತೀವಿ. ಬ್ರೆಡ್ 3 ಇದ್ದವ್ರು ಇಬ್ರಿಗೆ ದೀಡ್ ಕೊಟ್ಟೇನಿ. ಇಲ್ಲಿ ಮಟ್ರಿ ಅವ ನೋಡು. ಮನುಷ್ಯ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ್ರಿ. ಏನದ ಅದ್ರಾಗ ಇಲ್ಲ ಅಂತ ಸಳಕೋತ್ ಕುಂದರಬಾರ್ದು. ಯಾಕಂದ್ರೆ ಅವ್ರ ಪಪ್ಪನ ಎಷ್ಟು ಕಷ್ಟಪಡ್ಲತ್ತೀವಿ ಅನ್ನೋದವ್ರಿಗೆ ಇಬ್ಬರಿಗೆ ಎಲ್ಲ ಗೊತ್ತದ. ಅದಕ್ಕೆ ನಮ್ಮ ಭಾಳ ಸ್ಟ್ರಾಂಗ್ ಆಗರ ರೀ. ಬಟ್ ಅಷ್ಟೇ ಸ್ವಲ್ಪ ಜನರಲ್ ನಾಲೆಜ್ ಇಲ್ರಿ. ಅಂದ್ರೆ ಮಂದಿ ಜೊತೆ ಹೆಂಗಿರ್ಬೇಕು ಅಂದ್ರೆ ಹಿಂಗೆ ಚಾಲು ಇಲ್ರಿ. ಒಟ್ಟ ಇಬ್ರು ಚಾಲು ಇಲ್ರಿ. ಹಿಂಗೆ ಮಾಸೂಮ್ ಅಂತಾರಲ್ರಿ. ಅವ್ರಿಗೆ ಏನು ಕೊಡ್ತಿರೋ ತಗೋತಾರ. ಅವ್ರು ಎಲ್ಲಿ ಕುಂದಿರ್ತಿರೋ ಕುಂದಿರ್ತಾರ. ಅಂತ ಕೆಟಗರಿ ಇದ್ದವ್ರದವ. ಮತ್ತು ಅಂಥವ್ರೇ ಇದ್ದೀರಿ. ಅವ್ರಿಗೆ ನೀವು ಹತ್ತೊಂಬ ಅಂತೇಳಿ ಅವೆಲ್ಲ ಅವ್ರಿಗೆ ಗೊತ್ತಾಗಲ್ರಿ. ಅವೆಲ್ಲ ಅಷ್ಟು ಆ್ಯಕ್ಟಿವ್ ಇಲ್ರಿ ಅವ್ರು. ಅದು ಒಂದೇ ಟೆನ್ಷನ್ ರೀ. ನಾನು ಮತ್ತೆ ಯಾವುದು ಟೆನ್ಷನ್ ಇಲ್ಲ ನೋಡ್ರಿ. ನಿಮ್ಮ ಪಪ್ಪ ಬರಲಿ. ನಿಂದ ದಿನ ಎಷ್ಟದ ಬಿಟ್ಟ ಕೆಲಸ ಮಮ್ಮಿ. ಈಗ ನೋಡ್ರಿ ನಮ್ಮ ಚಿಕ್ಕು ಮತ್ತೆ ನೋಡ್ರಿ ನಿನ್ನಿಂದ ನಿಮ್ಮ ಪಪ್ಪ ಬರಲಿ ನಿಂಗೆ ಹೇಳ್ತೀನಿ ನಿಂದ. ನಮ್ಮ ಚಿಕ್ಕು ನೋಡ್ರಿ ಮತ್ತೆ ಇವೆಲ್ಲ ಜಿರಾಕ್ಸ್ ತರ್ಸನ, ಮತ್ತು ಪೇಪರ್ ತರ್ಸನ, ರಿಬ್ಬನ್ ತರ್ಸನ. ದಿನ ಇದೇ ನೋಡ್ರಿ. ಈಗ ಅದು ತರ್ಸೋದು ಇದು ಸಾಮಾನು ಅದು ಸಾಮಾನು. कहाँ डालूं? इसमें कहाँ डालूं? अच्छा इनके अंदर वो बांधने के लिए. अब्बो ನೋಡ್ರಿ. ಈಗ ನಮ್ಮ ಮಮ್ಮಿಗೆ ನಾ ಏನಾರ ಹೇಳ್ತೇನೆ. ಮಮ್ಮಿ ನಾನು ಅದು ಇದು ಮಾಡೋಣ ನೀವು ಮಾಡಕ್ಕೆ ಬರಲ್ಲ ಏನೋ ಗಪ್ಪಾಗಿ ಮಾಡಿದ ಕೊಡ್ತೇನೋ ರಪ್ಪ ಅಂತೇಳಿ. ನಮ್ಮ ಮಮ್ಮಿ ಮೊದಲೇ ಟೀಚರ್ ಇದ್ದೀರಿ. ನಮ್ಮ ಮಮ್ಮಿ ಕೆಲ ಹೋಳಿಗೆ ಭಾಳ ತಿಂದಿನಿ. ನಮ್ಮ ಪಪ್ಪರೇ ನಮಗೆ ಹೊಡೆದಿಲ್ಲ. ನಮ್ಮ ಮಮ್ಮಿ ಜಮ್ ಹೊಡೆದಾಳ್ರಿ ನಮಗೆ. ನಮ್ಮ ಪಪ್ಪ ಫುಲ್ ಸಪೋರ್ಟಿವ್ ಪರ್ಸನ್. ನಮ್ಮ ಮಮ್ಮಿ ಏನು ಗುಮ್ಮದಪ್ಪ. ಮಾಡಲಿಲ್ಲ ಅಂದ್ರೆ ಅಕ್ಕಿ ಬಿಡ್ತಿದ್ದೇ ಇಲ್ಲ. ಅಕ್ಕಿ ಮಾಡತನ ಒಂದು ಇವ್ರು ಅದ ರೀ. ಇವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು. ಈಗ ಇದ್ರಾಗ ಹಾಕಿ ಮಮ್ಮಿನಿ ಅಂತ ಕೇಸಿಂದ್ರೆ ನಿಂತಾನ್ರಿ ಈಗ ನನಗೆ. ದೋಸ್ತ ಅವ್ನು ನೋಡ್ರಿ ಒಂದು ಬ್ಯಾರೆನೇ ನಡ್ದ. ಇದ್ರಾಗ ಹೆಂಗೆ ಹಾಕಬೇಕು ಆಲ್ರೆಡಿ ಇದ್ರಾಗ ಇದು ಅದ. ಇದು ಕವರ್ ಹಾಕಿದಿ. ಎಷ್ಟು ಹುಷಾರನಾರು ನಿಮ್ಮಪ್ಪ. ಇಷ್ಟು ಹುಷಾರು ಯಾವಾಗದ ನಿಮ್ಮ ಪಪ್ಪ? ನನ್ನ ಜೊತೆ ಇದ್ದದೇನೇನು? ವಾ ಹುಷಾರಾಗೇನು ಬಿಡು ನಿಮ್ಮ ಪಪ್ಪ. ಏನೇ ಹೇಳು. ಟ್ಯಾಕ್ ಮಾಡ್ಲತ್ತಿ ಏನಾರೇ ಒಂದು ಮಾಡ್ಬೇಕಲ್ಲಪ್ಪ ಒಳ್ಳಕ್ಕ ದೋಸ್ತ. चिकन ಮಾಡ್ಲಾ मजाक से क्या है मम्मी ಹೋಮ್ವರ್ಕ್ ಮಾಡು. ಮಾಡುತ್ತೆ. ಏನು ಮಾಡ್ತಿದ್ರ? ಏನಾರ ಒಂದು ಮಾಡ್ತೀನಿ. ಹೋಮ್ವರ್ಕ್ ಮಾಡಿ. ಏನು ಮಾಡ್ತಿ? ನಾ ಇದು ಈಗ ಕಡಿ ಸಲ ಪ್ರಿಪೇರ್ ಮಾಡ್ಕೊಳಕತ್ತೀನಿ. ಅದಕ್ಕೋಸ್ಕರ ಇಲ್ಲಿ ನೋಡಿ ಈಗ ಉಳ್ಳಾಗಡ್ಡಿ, ಬೇಸನ, ಉಪ್ಪು ಮತ್ತೊಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ. ಏನೇನು ಮಾಡ್ತೀನಿ ಅಂದ್ರೆ ಈಗ ಪಕೋಡ ಮಾಡ್ಕೊತೀನಿ. ಅಲ್ಲಿ ಎಣ್ಣೆನೂ ಗರಂ ಮಾಡಿ ಇಟ್ಬಿಟ್ಟಿನಿ. ಬಡ 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 ಪಕೋಡ ಇಟ್ಟು ಆಮೇಲೆ ಕಡಿ ಪಾಣೆ ಹೊಡ್ಕೊತೀನಿ. ಕಡಿ ಸಲುವಾಗಿ ನೋಡಿ ಇಲ್ಲಿ ಏನು ಮಾಡೀನಿ ಅಂದ್ರೆ ಮೆಣಸಿನ್ಕಾಯಿ ತೊಗೊಂಡಿನಿ. ಮತ್ತಂದ್ರೆ ಇದು ತೊಗೊಂಡಿನಿ ಧನಿಯಾ ತೊಗೊಂಡಿನಿ. ಏನಂತಾರೆ ಉಳ್ಳಾಗಡ್ಡಿ ತೊಗೊಂಡಿನಿ. ಕರ್ಬೇವು ಒಂದು ಇದ್ರಾಗ ಅದ ಫ್ರಿಜ್ನಾಗ. ಅದೊಂದು ಕರ್ಬೇವು ಕೊತ್ತಂಬರಿ ಒಂದು ಕೊಟ್ಬಿಡು ನನಗೆ. ಇವಾಗ ಬಡ ಬಡ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಬಜ್ಜಿ ಮಾಡ್ತಾ ಕಡಿ ಮಾಡೋ ಸಲುವಾಗಿ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ ಕಡಿ ಪಕೋಡ ಒಂದಿನ ಪ್ರಾಪರ್ ರೆಸಿಪಿ ತೋರ್ಸಮ್ಮಂತ. ಹೌದು ಮಸ್ತ್ ಅನ್ನತ್ತ. ಕಡಿ ಚಾವಲ್ ಇಲ್ಲಿ ಫುಲ್ ಫೇಮಸ್ ಅದ ರೀ ಫ್ರೆಂಡ್ಸ್. ಕಡಿ ಚಾವಲ್ ಇಲ್ಲ, ರಾಜ್ಮಾ ಚಾವಲ, ಕಡಿ ಚಾವಲ ಅಂದ್ರೆ ಈ ಕಡೆ ಅನ್ನದ ಜೊತೆ ಇಲ್ಲ ನೋಡಿ. ಈ ಕಡೆ ಮಂದಿ ಗರ್ಮಿದಾಗ ಕಡಿ ಚಾವಲ, ರಾಜ್ಮಾ ಚಾವಲ, आलू छोले इधर भाव ये सब तो विंटर में होता है. और गांव में यहाँ के दिल्ली के गांव में क्या होता है? मक्की की रोटी सरसों के साथ ठंडियों में. ಇಲ್ಲಿ ಕಡಿ ಮಾಡಡ ಇಲ್ಲಿ ಕಡಿ ನಡೆದದ್ರಿ ಫ್ರೆಂಡ್ಸ. ಮಸ್ತ್ ಅನ್ನತ್ತ. ಅದ್ರಾಗಿನ ಇದು ಪಕೋಡ ಹಾಕಬೇಕು. ಇನ್ನು ಕಡಿನೇ ನಡೆದದ್ರಿ. ಇದು ಚಂದ ಕುದಿಬೇಕು. ಸೊ ಇಲ್ಲಿ ಕಡಿ ರೆಡಿ ಆಗತ್ತದ. ಇಲ್ಲಿ ನೋಡ್ರಿ ಈಗ ಕಡೆ ಬಿಸಿ ಬಿಸಿ ಚಪಾತಿ. ಅಲ್ಲಿ ನೋಡ್ರಿ ಪಕೋಡ ಮಾಡ್ಕೇಸಿನ್ರಿ ಇಟ್ಟಿನ್ರಿ. ಅದು ಹಾಕ್ಬೇಕು ಅದ್ರಾಗ. ಈಗ ಇದು ರೆಡಿ ಅಲ್ರಿ. ಆಮೇಲೆ ಹಾಕ್ತೀನಿ ಅದ್ರಾಗ. ಈ ಕಡೆ ಚಪಾತಿ ಮಾಡ್ಕೋತ ಬಡ ಬಡ ಪೆಲ
ಇಲ್ಲಿ ನೋಡ್ರಿ ಮಸ್ತ್ ಪಕೋಡ ರೆಡಿ ಆಗ್ಯದ ನೋಡ್ರಿ. ಇಲ್ಲಿ ನೋಡ್ರಿ ಕಡಿ ರೆಡಿ ಆಲತ್ತದ. ಪಕೋಡ, ಕಡಿ ಪಕೋಡ ಹೆಂಗದ ಕಾಂಬಿನೇಷನ್ ಸೂಪರ್ ಅದಲ್ರಿ. ಬರ್ರಿ ಬಜ್ಜಿ ತಿನ್ನಕತ್ತೀರಿ. ನಾವು ಪಿಟ್ಲ ಹೆಂಗೆ ಮಾಡ್ತೀವಿ ನೋಡ್ರಿ, ಅದ್ರ ನೀರು ಹಾಕ್ತೀವ್ರಿ, ಈ ಕಡೆನವ್ರು ಮಜ್ಜಿಗೆ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸ್ ಅದ. ಮತ್ತು ಅದ್ರಾಗ ಪಕೋಡ ಹಾಕ್ತಾರೆ ನೋಡ್ರಿ. ರೊಟ್ಟಿ ಮಾಡ್ತಾ ಈಗ ಆಯ್ತು. ಎಲ್ಲ ರೊಟ್ಟಿ ಆಲಕತ್ತಾವ. ಅದ್ರ ಒಂದು ಕೆಲಸ ಮಾಡಿ, ಏನು ಮಾಡ್ತೀವಿ ಗೊತ್ತದ? ಇದೇನು ಕಡಿ ಅದ ನೋಡು, ರೆಡಿ ಆದ. ಇದು ಕೊಡು, ಕಡಿ ರೆಡಿ ಆಗ್ಯದ. ಇದು ಗ್ಯಾಸ್ ಅದು ಎಲ್ಲ ಊಟ ಆಗೋಕೆ ಸಾಫ್ ಮಾಡ್ಕೊತೀನಿ. ಈಗ ಅಕ್ಕಿ ಕಡಿ ಅಂದ್ರೆ ಇಷ್ಟ, ಅಕ್ಕಿಗೆ ಹೋಯ್ತು ಕೊಡು ಊಟ. ಡ್ಯಾಡಿ ಹೊಂಟ್ರ. ಪಪ್ಪ ಪ್ಯಾಂಟಾ ಕರಲ್ ಬಾಗ್ಲ ಹಾ ಪಾಪ ರಗಸ್ ಕಡಿಗಾಯ್ತು. ಹಾಕ್ತಾ ಬಜ್ಜಿ ಐತಿದ್ರಾಗ ಈಗ ಇವು ಬಜ್ಜಿ ಹಾಕ್ಲತ್ತೀನಿ. ಮತ್ತಂದ್ರೆ ನೋಡ್ರಿ ಏನಂತಾರೆ, ಕೊತ್ತಂಬರಿ ಹಾಕ್ದಲ್ರಿ ಮಸ್ತ್ ಅನ್ನತ್ತ ಕಡಿ ಪಕೋಡ ರೆಡಿ. ನೋಡ್ರಿ ಹೆಂಗೆ ಕುದಿಲಿಕ್ಕತ್ತದ ಕಡಿ. ಇದ್ರಾಗ ಏನು ಮಾಡೀನಿ ಅಂದ್ರೆ ಈಗ ಮಸ್ತ್ ಅನ್ನತ್ತ ಕೊತ್ತಂಬರಿ ಹಾಕೇನಿ. ಈಗ ಆಫ್ ಮಾಡಿಬಿಡ್ತೀನಿ ರೀ. ಇದಕ್ಕೆ ಕಡಿ ಪಕೋಡ ರೆಡಿ ನೋಡ್ರಿ ಫ್ರೆಂಡ್ಸ್. ಈಗ ಊಟ ರೆಡಿ ಆಗ್ಯದ ನೋಡ್ರಿ. ಬರ್ರಿ ಊಟ ಮಾಡಮಿ. ಮಸ್ತ್ ಅನ್ನತ್ತ ಊಟದಾಗ ನಾ ಏನು ಮಾಡೀನಿ ಅಂದ್ರೆ ನೋಡ್ರಿ ಕಡಿ ಮಾಡೀನಿ ಸೂಪರಾಗಿ. ಮಜ್ಜಿಗೆ ಹಾಕಿಸಿನ ಕಡಿ ನೋಡ್ರಿ ಎಷ್ಟು ಚಂದ ಗಟ್ಟಿ ಗಟ್ಟಿ ಆಗ್ಬಿಟ್ಟದ ನೋಡಿ. ಅವಾಗ ಎಷ್ಟು ಅನ್ಸ್ಲತ್ತಿತ್ತಲ್ರಿ ನೀರು ಈಗ ನೋಡ್ರಿ ಎಷ್ಟು ಚಂದ ಆಗ್ಯದ. ಮತ್ತಂದ್ರೆ ಬಿಸಿ ಚಪಾತಿ ಮಾಡ್ಕೊಂಡಿನಿ, ಒಂದು 4 ಬಜ್ಜಿ ಇಲ್ಲಿ ತೆಗೆದಿಟ್ಟೀನಿ ಬಿಸಿ, ಅದನ್ನೂ ಮಾಡ್ಕೊಂಡಿನಿ. ಮತ್ತೀಗ ಏನು ಕಿಚಡಿನೂ ಅದ. ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮ್. ಚಿಕ್ಕು ಅಲ್ಲಿದು ಉಪ್ಪಿನಕಾಯಿ ಉಪ್ಪೆಡ್ಡು ತಗೋ. ನಮ್ದು ಊಟದ್ದು ಆಯಿತು. ನಮ್ಮ ಚಿಕ್ಕ ನೋಡ್ರಿ ಇಲ್ಲಿ ಹಾಸಿಗೆ ಹಾಕ್ಲತ್ತಾನ. ಇಲ್ಲಿ ಮಿಕ್ಕು ಮತ್ತು ಅವ್ರ ಪಪ್ಪ ಇಬ್ಬರು ಫೋನ್ ನೋಡ್ಕೋತ ಕುಂತಾರ. ಈಗ ನಾನು ಮಾಡ್ತೀನಿ ಅಂದ್ರೆ ಈಗ ಸರ ಹೋಗಕ್ಕೆ ಏನಾರ ನೋಡ್ರಿ ಫ್ರೆಂಡ್ಸ್ ಬಾಂಡೆ ತೊಳಿಬೇಕಂತಲ್ಲತ್ತೀನಿ. ಬಟ್ ಇವು ಬಾಂಡೆಗಳಿಗೆ ನೋಡಿ ನನಗೆ ಅಂಜಿಕಿನೂ ಹೊಂಟದ. ಪ್ಲೀಸ್ ಬಾಂಡೆನೇ ಯಾವಾಗ ತೊಳಿಲಿ ಅಂತ ಫುಲ್ ಸಿಂಕ್ ತುಂಬ ಹರ್ಲಿಕ್ಕತ್ತದ. ಮತ್ತಂದ್ರೆ ನೋಡ್ರಿ ಕಟ್ಟಿ ಸಾಫ್ ಮಾಡಬೇಕು, ಗ್ಯಾಸ್ ಕ್ಲೀನ್ ಮಾಡಬೇಕು, ಎಲ್ಲ ಮಾಡ್ಕೋಬೇಕು. ಸೊ ಮಾಡ್ಕೋತೀನಿ ರೀ ಗಪ್ಪ ಕುಂತಿಗೆಸಿನ. ಫೋನ್ ಚಾರ್ಜ್ ಹಚ್ಚಿ ಬಡ್ಡ ಬಾಂಡೆ ತಿಕ್ಕಿ ಕುಂತೀನಿ. ಚಿಕ್ಕದು ಇನ್ನೊಂದು ಸ್ವಲ್ಪ ತೆಳಗೆ ಹಾಯ್ಕೊಮಮ್ಮ.